ನಮಸ್ಕಾರ. ಜೀವನದ ಅಂತಿಮ ಕ್ಷಣಗಳು ಅವು ಹೇಗಿರ್ಬೇಕು? ನಮ್ಮ ಪವಿತ್ರ ಗ್ರಂಥಗಳ ಪ್ರಕಾರ ಆತ್ಮದ ಆ ಕೊನೆಯ ಪ್ರಯಾಣವನ್ನ ಸುಗಮಗೊಳಿಸೋಕೆ ಕೆಲವು ಆಳವಾದ ಆಧ್ಯಾತ್ಮಿಕ ಆಚರಣೆಗಳಿವೆ. ಬನ್ನಿ ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಎಷ್ಟೋ ಸಂಪ್ರದಾಯಗಳಲ್ಲಿ ಜೀವನದ ಕೊನೆ ಕ್ಷಣಗಳನ್ನೇ ಅತ್ಯಂತ ಮುಖ್ಯ ಅಂತ ಪರಿಗಣಿಸ್ತಾರೆ. ಹಾಗಾದ್ರೆ ಆ ಕ್ಷಣಗಳನ್ನ ಪವಿತ್ರಗೊಳಿಸೋದು ಹೇಗೆ? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ. ಹಾಗಾದ್ರೆ ಮೊದಲನೇ ಹೆಜ್ಜೆ ಏನು? ಎಲ್ಲಕ್ಕಿಂತ ಮೊದಲು ಸಾವಿನಂಚಿನಲ್ಲಿರೋ ವ್ಯಕ್ತಿಯ ಸುತ್ತ ಒಂದು ಪವಿತ್ರವಾದ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಅಂದ್ರೆ ಅಲ್ಲಿನ ಆಧ್ಯಾತ್ಮಿಕ ವಾತಾವರಣ, ಅವರು ಕೇಳಿಸಿಕೊಳ್ಳುವ ಶಬ್ದಗಳು, ಇವೆಲ್ಲ ತುಂಬಾನೇ ಮುಖ್ಯವಾಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮೊದಲ ವಿಷಯ ಅಂದ್ರೆ ಇದು ದುಃಖಪಡುವ ಸಮಯ ಅಲ್ಲ, ಬದಲಾಗಿ ದೇವರ ಪವಿತ್ರ ನಾಮಗಳನ್ನ ಪಠಿಸಿ ಅಲ್ಲಿ ಒಂದು ದೈವಿಕ ವಾತಾವರಣವನ್ನ ಸೃಷ್ಟಿ ಮಾಡೋದು. ಇದು ಎಲ್ಲಕ್ಕಿಂತ ಮುಖ್ಯವಾದ ಕರ್ತವ್ಯ. ಯಾವೆಲ್ಲ ಗ್ರಂಥಗಳನ್ನ ಪಠಿಸಬೇಕು ನೋಡಿ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಹಾಗೆ ಶ್ರೀಮದ್ ಭಾಗವತ, ಇವುಗಳನ್ನ ಆ ಸಮಯದಲ್ಲಿ ಪಠಿಸೋದು ಬಹಳ ಮುಖ್ಯ. ಯಾಕಂದ್ರೆ ಈ ದೈವಿಕ ಶಬ್ದಗಳು ಮತ್ತು ಅವುಗಳ ಕಂಪನಗಳಿದೆಯಲ್ಲ, ಅವು ಪಾಪಗಳನ್ನ ನಾಶ ಮಾಡಿ ಆತ್ಮವನ್ನ ಶುದ್ಧಗೊಳಿಸುತ್ತವೆ ಅಂತ ಒಂದು ನಂಬಿಕೆ. ಆಗ ಆತ್ಮ ತನ್ನ ಪ್ರಯಾಣಕ್ಕೆ ಸಿದ್ಧವಾಗತ್ತೆ. ಅಷ್ಟೇ ಅಲ್ಲ, ವಿಷ್ಣುವಿನ ದಶಾವತಾರಗಳನ್ನ ನೆನಪಿಸ್ಕೊಳ್ಳೋದು ಕೂಡ ಒಂದು ಪ್ರಮುಖ ಆಚರಣೆ. ಅಂದ್ರೆ ಧರ್ಮ ಸಂಕಷ್ಟದಲ್ಲಿದ್ದಾಗ ಅದನ್ನ ರಕ್ಷಿಸೋಕೆ ಬಂದ ಆ ದೈವಿಕ ರೂಪಗಳನ್ನ ನೆನೆಸ್ಕೊಂಡ್ರೆ ಆತ್ಮಕ್ಕೆ ತನ್ನ ಮುಂದಿನ ಪ್ರಯಾಣಕ್ಕೆ ಬೇಕಾದ ಧೈರ್ಯ, ಶಕ್ತಿ ಸಿಗತ್ತೆ ಅಂತ ಹೇಳಲಾಗತ್ತೆ. ಸರಿ, ಈ ಪವಿತ್ರ ಗ್ರಂಥಗಳನ್ನ ಕೇಳೋದ್ರಿಂದ ಆಗುವ ಅಂತಿಮ ಲಾಭವಾದ್ರೂ ಏನು? ಗ್ರಂಥಗಳು ಹೇಳೋ ಪ್ರಕಾರ ಇದು ಆತ್ಮವನ್ನ ನೇರವಾಗಿ ಬ್ರಹ್ಮಲೋಕಕ್ಕೆ ತಲುಪಿಸುತ್ತೆ. ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕ. ಅಲ್ಲಿಗೋದ್ರೆ ಮತ್ತೆ ಹುಟ್ಟು ಸಾವಿನ ಈ ಚಕ್ರಕ್ಕೆ ಸಿಲುಕುವ ಪ್ರಮೇಯವೇ ಬರುವುದಿಲ್ಲ. ಸರಿ, ಈಗ ಎರಡನೇ ಹಂತಕ್ಕೆ ಬರೋಣ. ಅದೇ ಪುಣ್ಯ ಕಾರ್ಯಗಳು. ಇದರಲ್ಲಿ ದಾನ ಅನ್ನೋದು ಬಹಳ ಮುಖ್ಯ. ಈ ದಾನ ಆತ್ಮದ ಪ್ರಯಾಣಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ಈಗ ನೋಡೋಣ. ಇಲ್ಲಿ ನೋಡಿ, ಪ್ರತಿಯೊಂದು ದಾನಕ್ಕೂ ಒಂದೊಂದು ನಿರ್ದಿಷ್ಟ ಉದ್ದೇಶ ಇದೆ. ಉದಾಹರಣೆಗೆ, ನಮ್ಮ ಮಾತು, ಮನಸ್ಸು ಮತ್ತೆ ದೇಹದಿಂದ ಆಗಿರೋ ಪಾಪಗಳನ್ನ ಕಳೆಯೋಕೆ ಎಳ್ಳಿನ ದಾನ. ಆತ್ಮದ ಪ್ರಯಾಣಕ್ಕೆ ಆಸರೆಯಾಗ್ಲಿ ಅಂತ ಲೋಹ ಮತ್ತೆ ಚಿನ್ನದ ದಾನ. ಹೀಗೆ ಅದರಲ್ಲೂ ಭೂಮಿ ಮತ್ತೆ ಗೋವಿನ ದಾನವನ್ನ ಅತಿ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಈ ಎಲ್ಲಾ ದಾನಗಳು ಆತ್ಮ ಯಮಲೋಕದ ಕಷ್ಟದ ದಾರಿಯನ್ನ ದಾಟೋಕೆ ಸಹಾಯ ಮಾಡ್ತವೆ ಅನ್ನೋದು ನಂಬಿಕೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ, ಈ ದಾನದಿಂದ ಸಿಗೋ ಪುಣ್ಯ ಇದೆಯಲ್ಲ, ಅದು ಯಾರು ಮಾಡಿಸ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ಸಾವಿನಂಚಿನಲ್ಲಿರೋ ವ್ಯಕ್ತಿಯ ಪರವಾಗಿ ತಂದೆ ದಾನ ಮಾಡಿಸಿದ್ರೆ 100 ಪಟ್ಟು ಪುಣ್ಯ, ತಾಯಿ ಮಾಡಿಸಿದ್ರೆ 1000 ಪಟ್ಟು, ಇನ್ನು ಸಹೋದರಿ ಮಾಡಿಸಿದ್ರೆ ಬರೋಬ್ಬರಿ 10,000 ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತಂತೆ. ಹಾಗಾದ್ರೆ ಸಹೋದರ ಮಾಡಿಸಿದ್ರೆ ಆ ಪುಣ್ಯಕ್ಕೆ ಲೆಕ್ಕವೇ ಇಲ್ಲವಂತೆ, ಅದು ಅನಂತ, ಅಕ್ಷಯ ಅಂತಾರೆ. ಇದರಿಂದ ಕುಟುಂಬದ ಬಂಧಗಳು ಈ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸ್ತವೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಸರಿ, ಮುಂದಿನ ಹಂತಕ್ಕೆ ಹೋಗೋಣ. ಇದು ಪವಿತ್ರ ಸ್ಥಳದ ಸಿದ್ಧತೆ. ಅಂದರೆ ಆ ಕೊನೆಯ ಕ್ಷಣಗಳು ನಡೆಯೋ ಜಾಗವನ್ನ ಭೌತಿಕವಾಗಿ ಹೇಗೆ ಸಿದ್ಧಪಡಿಸಬೇಕು ಅನ್ನೋದು. ಇದಕ್ಕೂ ಕೆಲವು ಕ್ರಮಗಳಿವೆ. ಮೊದಲು ಆ ವ್ಯಕ್ತಿಯನ್ನ ಹಾಸಿಗೆಯಿಂದ ಕೆಳಗೆ ಇಳಿಸ್ಬೇಕು, ಯಾಕಂದ್ರೆ ಭೂಮಿಯ ಜೊತೆ ಸಂಪರ್ಕ ಇರಬೇಕು. ಆಮೇಲೆ ಗೋಮಯದಿಂದ ನೆಲವನ್ನ ಸಾರಿಸಿ ಶುದ್ಧ ಮಾಡಿ ಅದರ ಮೇಲೆ ಪವಿತ್ರವಾದ ದರ್ಬೆಯ ಹುಲ್ಲನ್ನ ಹಾಸಲಾಗುತ್ತೆ. ಇಲ್ಲಿ ತುಳಸಿ ಗಿಡದ ಪಾತ್ರವಂತೂ ತುಂಬಾನೇ ವಿಶೇಷ. ಆ ವ್ಯಕ್ತಿಯ ಹತ್ತಿರ ಒಂದು ತುಳಸಿ ಗಿಡವನ್ನಿಟ್ಟು ಅದರ ನೆರಳಲ್ಲೇ ಪ್ರಾಣ ಹೋದ್ರೆ ಅದು ಅತ್ಯಂತ ಅಪರೂಪದ ಮುಕ್ತಿಯನ್ನ, ಅಂದ್ರೆ ಮೋಕ್ಷವನ್ನೇ ಕೊಡುತ್ತೆ ಅನ್ನೋದು ಒಂದು ಗಾಢವಾದ ನಂಬಿಕೆ. ಕೊನೆಯದಾಗಿ ಆ ವ್ಯಕ್ತಿಯ ಬಾಯಿಗೆ ಗಂಗಾಜಲ ಮತ್ತೆ ವಿಷ್ಣುಪಾದೋದಕವನ್ನ ಹಾಕ್ತಾರೆ. ಈ ಪವಿತ್ರ ತೀರ್ಥಗಳು ಎಷ್ಟೊಂದು ಶಕ್ತಿಶಾಲಿ ಅಂದ್ರೆ ಎಲ್ಲಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ಕೊಡ್ತವಂತೆ. ಇದ್ರ ಜೊತೆಗೆ ಚಿನ್ನ ಮತ್ತು ರತ್ನಗಳನ್ನ ತುಟಿ ಮೇಲೆ ಇಡೋ ಪದ್ಧತಿಯೂ ಇದೆ. ಸರಿ, ಈಗ ನಾವು ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ. ಅದೇ ಆತ್ಮದ ನಿರ್ಗಮನ, ಅಂದ್ರೆ ಪ್ರಾಣಶಕ್ತಿ ಈ ದೇಹವನ್ನ ಬಿಟ್ಟು ಹೋಗುವ ಆ ಕ್ಷಣ. ಇಲ್ಲಿ ಆತುರ ಸನ್ಯಾಸ ಅಂತ ಒಂದು ವಿಶೇಷವಾದ ಪರಿಕಲ್ಪನೆ ಇದೆ. ಅಂದ್ರೆ ಏನು? ಸಾವಿನ ಅಂಚಿನಲ್ಲಿ ಎಲ್ಲ ಸಾಂಸಾರಿಕ ಬಂಧಗಳಿಂದ ದೂರವಾಗಿರೋ ವ್ಯಕ್ತಿ ತಾನಾಗಿಯೇ ತೆಗೆದುಕೊಳ್ಳೋ ವೈರಾಗ್ಯ. ಆ ಕೊನೇ ಕ್ಷಣದಲ್ಲಿ ನಾನು ಸನ್ಯಾಸ ಸ್ವೀಕರಿಸ್ತಿದ್ದೇನೆ ಅಂತ ಘೋಷಿಸಿದ್ರೆ ಸಾಕು, ಆ ಆತ್ಮ ನೇರವಾಗಿ ವಿಷ್ಣುಪುರವನ್ನ ಅಂದ್ರೆ ವೈಕುಂಠವನ್ನೇ ಸೇರುತ್ತೆ ಅಂತ ಹೇಳಲಾಗುತ್ತೆ. ಆತ್ಮದೇಹದಿಂದ ಹೊರಗೆ ಹೋಗೋಕೆ
ಎರಡೂ ಬೇರೆ ಬೇರೆ ದಾರಿಗಳಿವೆ ಅಂತ ಹೇಳ್ತಾರೆ. ಪುಣ್ಯ ಮಾಡಿದವರ ಪ್ರಾಣ ದೇಹದಲ್ಲಿರೋ 9 ದ್ವಾರಗಳಲ್ಲಿ ಯಾವುದಾದ್ರೂ ಒಂದರ ಮೂಲಕ ಹೊರಗೆ ಹೋಗತ್ತೆ. ಆದ್ರೆ ಮಹಾಯೋಗಿಗಳ ಪ್ರಾಣ ಇದೆಯಲ್ಲ, ಅದು ತಲೆಯ ಮೇಲ್ಭಾಗದಲ್ಲಿರೋ ಬ್ರಹ್ಮರಂಧ್ರವನ್ನೇ ಭೇದಿಸ್ಕೊಂಡು ಹೋಗತ್ತೆ. ಇದೆಲ್ಲ ಅವರವರ ಆಧ್ಯಾತ್ಮಿಕ ಸಾಧನೆಯ ಮೇಲೆ ನಿಂತಿರುತ್ತೆ. ಹಾಗಾದ್ರೆ ಪ್ರಾಣ ಹೋದ ಮೇಲೆ ಈ ದೇಹದ ಗತಿ ಏನು? ಗ್ರಂಥಗಳು ಇದನ್ನ ತುಂಬಾನೇ ಚೆನ್ನಾಗಿ ವರ್ಣಿಸಿವೆ. ಪ್ರಾಣ ಹೊರಟೋದ ತಕ್ಷಣ ಆಧಾರವಿಲ್ಲದ ಮರ ಹೇಗೆ ಬೀಳುತ್ತೋ ಹಾಗೆ ಈ ದೇಹ ಬಿದ್ದೋಗುತ್ತೆ. ಆಗ ಅದು ಕೇವಲ ಒಂದು ಜಡವಸ್ತು ಅಷ್ಟೇ. ಈ ಎಲ್ಲ ಆಚರಣೆಗಳು, ಪಠಣಗಳು ಇವೆಲ್ಲದರ ಆಚೆಗೆ ಯೋಚಿಸಿದ್ರೆ ಒಳ್ಳೆಯ ಸಾವು ಅಂದ್ರೆ ನಿಜವಾಗ್ಲೂ ಏನು? ಸಾವಿಗೆ ಸಿದ್ಧರಾಗೋದಂದ್ರೆ ಹೇಗೆ? ನೋಡಿ, ಇದು ಬರೀ ಧಾರ್ಮಿಕ ಪ್ರಶ್ನೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನೂ ಯೋಚಿಸಬೇಕಾದ ವಿಷಯ. ಈ ಪ್ರಶ್ನೆಯ ಜೊತೆಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ.